ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಕ್ವಿಕ್ಕಾಗಿ ಮಾಡುವಂತಹ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಸಾಂಬಾರ್ಗೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಇವಾಗ ಮೊದಲಿಗೆ ಒಂದು ಟೊಮೊಟೊ, ಕೊತ್ತಂಬರಿ, ಪುದೀನ, ಸ್ವಲ್ಪ ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಒಂದು ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೊಂಡ ನಂತರ ನೀವು ನೋಡಿ ಹಾಕ್ಕೊಳ್ಳಿ. ಎಲ್ಲ ಫಸ್ಟು ಹಾಕೊಂಡ ನಂತರ ನೀವು ಒಂದು ಚಕ್ಕೆ, 3 ಲವಂಗ, ಸ್ವಲ್ಪ ಗಸಗಸೆ, 1 ಸ್ಪೂನಷ್ಟು ಕಡಲೆ ಹಾಕ್ಕೊಳ್ಳಿ. ಕಡಲೆ ಹಾಕೊಂಡಾದ ನಂತರ ಒಂದು 3 ಸ್ಪೂನ್ ಧನಿಯಾ ಪೌಡ್ರು, 1.5 ಸ್ಪೂನ್ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಂತೆ ನೀವು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಕ್ವಿಕ್ಕಾಗಿ ಮಾಡುವಂತಹ ಚಿಕನ್ ಸಾಂಬಾರು ರೆಸಿಪಿ ಆಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ಹಾಕ್ಕೊಂಡಾಯಿತು. ಜಸ್ಟ್ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ, ರುಬ್ಕೊಳೋದಷ್ಟೇ ಬಾಕಿ ಮುಗೀತು. ಇವಾಗ ಕ್ಲೋಸ್ ಮಾಡಿ ರುಬ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ಒಲೆ ಹಚ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಕೊಳ್ಳಿ. ಹಚ್ಕೊಂಡ ನಂತರ ನೀವು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ತಳ ಕಾಯಲಿ ಚೆನ್ನಾಗೆ. ಕಾಯ್ದ ನಂತರ ಸೇಮ್ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ದ ನಂತರ ನೀವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಮಸಾಲೆ ಹುರಿದು ಮಾಡಿ ಚಿಕನ್ ಬಸ್ ಸಾಂಬಾರು ಹಳ್ಳಿ ಸ್ಟೈಲ್ ತೋರಿಸಿದೆ. ಬಟ್ ಇದು ಹಸಿ ಮಸಾಲೆಲೇ ನಾನು ಸಿಂಪಲಾಗೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂತಹ ಚಿಕನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಇದು ಬೇಗನೆ ಮಾಡ್ಕೊಬೋದು. ನೋಡಿ, ಚೆನ್ನಾಗೆ ಈರುಳ್ಳಿ ಫ್ರೈ ಆಯಿತು. ಇವಾಗ ನೀವು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮನೆಯಲ್ಲೇ ಮಾಡ್ಕೊಳ್ಳಿ. ಫ್ರೆಶ್ಶಾಗಿ ಮಾಡಿ ಹಾಕೋದ್ರಿಂದ ಚಿಕನ್ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಎಲ್ಲ ನೋಡಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಅದು ಹಸಿ ವಾಸನೆ ಹೋದು ಚೆನ್ನಾಗಿ ಬೆಂದಿರೋದು ಗೊತ್ತಾಗ್ಬಿಡುತ್ತೆ. ಚಿಕನ್ ಹಾಕ್ಕೊಂಡು ನೀವು, ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಕೊಟ್ಟು 1-2 ನಿಮಿಷ ಬಿಟ್ಟರೆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲನೂ ಬಿಟ್ಕೊಳುತ್ತೆ. ನೋಡಿ, ನೀಟಾಗಿ ಹಿಂಗೆ ಮಿಕ್ಸ್ ಕೊಟ್ಟು ನೀರು ಬಿಟ್ಕೊಂಡಿದೆ. ನೋಡಿ, ಇವಾಗ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ. ಒಂದು 5 ನಿಮಿಷ ಹಾಗೆ ಮಿಕ್ಸ್ ಕೊಟ್ಟಾದಮೇಲೆ ನೀವು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ವಿಸಿಲ್ ಹೊಡೆಸ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಯಾವ ಮಸಾಲೆ ಹುರಿಯೋಂಗಿಲ್ಲ, ಏನೂ ಇಲ್ಲ. ಬೇಗನೆ ಮಾಡ್ಕೊಬೋದು ಇದನ್ನ. ಈ ಚಿಕನ್ ಸಾಂಬಾರನ್ನ ದೋಸೆ ಜೊತೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಎಲ್ಲ ಕೊಟ್ಟಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಕ್ಕೊಬೇಕು. ಜಾರು ಕೂಡ ನೀಟಾಗಿ ತೊಳೆದು ಅದರಲ್ಲೇ ಎಷ್ಟು ಬೇಕು ಅಷ್ಟು ನೀರು ಇವಾಗಲೇ ಒಂದೇ ಸಲ ಹಾಕ್ಕೊಂಬಿಡಿ. ನೀವು ಎಷ್ಟು ಬೇಕು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿ ಬರೋವ್ರಿಗೆ ಬಿಡಿ. ಕುದೀತಾ ಇದೆ ನೋಡಿ. ಇವಾಗೇನೋ ಸಾಲ್ಟ್ ಬೇಕಾ ಏನು ಚೆಕ್ ಮಾಡ್ಕೊಳ್ಳಿ. ಇವಾಗಲೇ ನೀವೆಲ್ಲ ಹಾಕ್ಕೊಂಬಿಡಿ. ನೋಡಿ, ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ, ಗಮ್ಮಂತ ಇದೆ. ನೋಡಿ, ಇವಾಗ ಒಂದು ವಿಸಿಲ್ ಹೊಡೆಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.
ನೋಡಿ ರೆಡಿಯಾಗಿದೆ ಕ್ವಿಕ್ ಚಿಕನ್ ಸಾಂಬಾರ್. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಚಿಕನ್ ಸಾಂಬಾರು ಕ್ವಿಕ್ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇವಾಗ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇನೆ. ಇವಾಗ ನಾನು ದೋಸೆ ಜೊತೆ ಸರ್ವ್ ಮಾಡ್ಕೊತೀನಿ. ರೆಡಿ ಟು ಹೀಟ್ ಟೇಸ್ಟಿ ಚಿಕನ್ ಸಾಂಬಾರ್ ಅಥವಾ ಕ್ವಿಕ್ ಚಿಕನ್ ಸಾಂಬಾರ್ ವಿತ್ ದೋಸೆ ರೆಡಿಯಾಗಿದೆ. ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಬ್ಯಾಲೆನ್ಸ್ ಫ್ರೆಂಡ್ಸ್. ನೋಡಿ ರೆಡಿ ಆಯಿತು. ಯಾರು ಬೇಕಾದರೂ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.